ಹಾಗೆ ಹಿಂಗೆ ಅಂತೇಳಿ ಶಾಪಿಂಗ್ ಎಲ್ಲ ಮುಗೀತು. ಸೊ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮೋಕ್ಷಿತ್ ನಂಜಪ್ಪ ವ್ಲಾಗ್ಸ್. ಆ್ಯಂಡ್ ನಾನು ನಿಮ್ಮ ಮೋಕ್ಷಿತ್ ಕಂಟಿನ್ಯೂಸ್ ಆಗಿ 3rd, 4th, 5th ವೀಡಿಯೋ ಸೊ ಗೊತ್ತಿಲ್ಲ, ಬಟ್ ಕಂಟಿನ್ಯೂಸ್ ವೀಡಿಯೋ ಹಾಕ್ತಾಯಿದ್ದೀನಿ. ಇನ್ಮೇಲೆ ಬಿಡೋದಿಲ್ಲ ಗುರು, ಏನೋ ಒಂದೊಂದು ವೀಡಿಯೋ ಇರುತ್ತೆ, ನಿಮ್ಮ ತಲೆ ದಿನ ತಿಂತಾಯಿರ್ತೀನಿ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ನನ್ನ ಕಸಿನ್ದೊಂದು ಮದುವೆ ಇದ್ದ ಕಾರಣ ಆ್ಯಕ್ಚುಲಿ ಬಂದಿದ್ದೆ. ಕಸಿನ್ ಅಂದರೆ ಎಲ್ಲೋ ದೂರದ ರಿಲೇಟಿವ್ ಗುರು, ಹಂಗೆ ಬಂದಿದ್ದೆ ಅಷ್ಟೇ. ಸೊ ಒಂದು ಒಳ್ಳೆ ಊಟ ಎಲ್ಲ ಮಾಡಿಬಿಟ್ಟು ಹಂಗೆ ವಾಪಸ್ ಹೊರಟಿದ್ದೀನಿ. ಈಗಿದ್ದೀನಿ ಕುಶಾಲ್ ನಗರಲ್ಲಿ. ಆ್ಯಂಡ್ ವಿವಿಂಗ್ ಆ್ಯಂಗಲ್ ಎಲ್ಲ ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಾನೀಗ ರೆಕಾರ್ಡ್ ಮಾಡ್ತಿರೋ 2.7K ರೆಸೊಲ್ಯೂಷನಲ್ಲಿ, ಪ್ರೋಲಿ ಒನ್ ಅಮಂಗ್ ದ ಬೆಸ್ಟ್ ಕ್ವಾಲಿಟಿ. ಇಲ್ಲಿ ಮೈಕೆ ಕಾಣೋದಿಲ್ಲ ಹೆಲ್ಮೆಟಲ್ಲಿ. ಆ್ಯಂಡ್ ಹೆವಿ ಕ್ಲಾರಿಟಿ ಇರುತ್ತೆ, ಬಟ್ ಅಪ್ಲೋಡಿಂಗ್ ಟೈಮು ಹೇಗೆ ತೊಗೊಳುತ್ತೆ ಗೊತ್ತಿಲ್ಲ. ಬಟ್ 10 ಕಾಸ್ಟ್ ಗುರು, ಬೆಟ್ಟದ ಮೇಲೆ ಆಗಿರಲಿ ಮರದ ಮೇಲೆ ಆಗಿರಲಿ, ಹತ್ತುಬಿಟ್ಟಾದರೆ ಇವತ್ತು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಈಗ ವಾಪಸ್ ಹಂಗೆ ಮನೆಗೆ ಹೊರಟೆ. ಲೈಕ್ ಕ್ರೇಜ್ ಆಗಿತ್ತು, ಒಂದೊಳ್ಳೆ ಕೂರ್ಗ್ ವಾಲಗಾಲ ಆಯಿತು. ಸೊ ಆ ಕೂರ್ಗ್ ವಾಲಾಗ ಹೇಗಿರುತ್ತೆ ಅಂತ ಹೇಳೋ ಒಂದು ಸಣ್ಣ ಒಂದು ಗ್ಲಿಮ್ಸ್ ಕೊಡ್ತೀನಿ, ನೋಡಿ ಎಂಜಾಯ್ ಮಾಡಿ. ನೋಡಿದ್ರಲ್ಲ, ಈ ಥರ ಇತ್ತು. ಲೈಕ್ ಆ ಸೌಂಡ್ ಕೇಳ್ಬೇಕಾರೆಲ್ಲ ಕಾಲು ಕುಣಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ಕೊಡಗೂರಿಗೆ ಗೊತ್ತಿರುತ್ತೆ, ಲೈಕ್ ಆ ವೈಬ್, ಆ ಫೀಲ್ ಉಂಟಲ್ಲ, ದಟ್ಸ್ ಜಸ್ಟ್ ಅಲ್ಟಿಮೇಟ್ ಗುರು. ಅದನ್ನು ಮ್ಯಾಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಮ್ಯಾಚಿಂಗ್ ಇರ್ಬೋದು, ಬಟ್ ಇನ್ನೊಂದು ವಿಷಯ ಹೇಳ್ತೀನಿ, ಲೈಕ್ ಅವ್ರವ್ರ ಡ್ಯಾನ್ಸ್, ಅವ್ರವ್ರ ಮ್ಯೂಸಿಕ್, ಅವ್ರವ್ರ ಪರ್ಸ್ಪೆಕ್ಟಿವ್ಸ್ ಅಥವಾ ಅವರು ಬೆಳೆದು ಬಂದಿರೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ವಿ ಪೀಪಲ್ ಫ್ರಮ್ ಕೂರ್ಗ್ ಲವ್ ವಾಲಾಗ. ಆ್ಯಂಡ್ ಹಂಗೆ ಹೇಳ್ಕೊಂಡು ಅದೆಲ್ಲ ಮುಗಿಸ್ಬಿಟ್ಟು ವಾಪಸ್ ಹೋಗ್ತಾ ಇದ್ದೀನಿ. ಏನು ವೆಹಿಕಲ್ಸ್ ಇದೆ ಗೊತ್ತಾ ಇವತ್ತಂತೂ, ಅಪ್ಪ ದೇವರೇ, ಹೆವಿ ವೆಹಿಕಲ್ಸ್ ಅಂದ್ಕೊಳ್ಳಿ. ಅದರೊಟ್ಟಿಗೆ ಸಾಲಲ್ಲ ಅಂತ ಹೇಳ್ಬಿಟ್ಟು ಇವುಗಳು ಬೇರೆ. ವಿವಿಂಗ್ ಆ್ಯಂಗಲ್ ಪ್ರೋಲಿ ಚೆನ್ನಾಗಿದೆ ಅಂತ ತಿಳ್ಕೊಂಡಿದ್ದೀನಿ. ಕ್ಯಾಮ್ರಲ್ಲಿ ನೋಡೋಕ್ಕೇನೋ ಸುಮಾರಕ್ಕೆಲ್ಲನೂ ಕವರ್ ಆಯ್ತಾ ಇದೆ. ಗೋಪ್ರದ ಅದೇ ಖುಷಿ ಗುರು. ಸೊ ಇನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡೆ, ನೋಡಿ ಹೇಗೆ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಈಗ ಸುಮಾರಕ್ಕೆ ಇನ್ನೂ ನೀಟಾಗಿ ಕಾಣಿಸ್ತಿರ್ತದೆ. ಎಡಿಟಿಂಗ್ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳ್ಬೇಕು, ಇನ್ನೂ ಇಂಪ್ರೂವ್ ಮಾಡ್ಕೊಳ್ಬೇಕು. ಈಗ ಗೋಪ್ರೋ ವೀಡಿಯೋಸ್ನ ಕೈನ್ ಮಾಸ್ಟರ್ ಪೇಯ್ಡ್ ವರ್ಷನಿಗೆ ಹಾಕಿ ಎಡಿಟ್ ಮಾಡ್ಕೊಂಡು ಏನೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಈಗ ಹೊಸದಾಗಿ ಲೋಗೋ ಬೇರೆ ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಪ್ರೋಲಿ. ಅದೇ ಪರ್ಮನೆಂಟ್ ಆಗಿರೋ ಅಂದಾಜಿಲ್ಲಿದೆ, ಬಿಕಾಸ್ ಅದು ನೋಡೋಕ್ಕೆ ತುಂಬ ವೈಬ್ರೆಂಟಾಗಿ ಕಾಣಿಸ್ತಾ ಇದೆ. ಎದ್ದು ಕಾಣಬೇಕಲ್ಲ, ಎಷ್ಟು ಗಾಡಿಗಳು ದೇವರು. ಕುಶಾಲನಗರ ಟು ಹೊಸಕೋಟೆ ಆಗಿರಲಿ, ಸುಂಟಿಗೊಪ್ಪ, ಗುಡ್ಡೆ ಹೊಸೂರು, ಎಲ್ಲಿ ಬೇಕಾದ್ರೂ ಹೋಗಿ ಆಯಿತಾ. ಈ ನಿಸರಧಾಮ ಜಂಕ್ಷನ್ ಹತ್ರ ಬರ್ಬೇಕಾದ್ರೆ ಹೆವಿ ಟ್ರಾಫಿಕ್ ಇರುತ್ತೆ ಗುರು. ಅದು ಏನು ಕತೆ ಗೊತ್ತಿಲ್ಲ. ಮೋಸ್ಟ್ಲಿ ಮೈಸೂರು ದಸರಾ ಟೈಮಲ್ಲಿ ಆ ಥರ ಲಾಕ್ ಆಗಿರ್ತಾರೋ ಇಲ್ಲ ಆಗಿರ್ತಾರೆ. ಲೈಕ್ ಅದೇ ಕೈಂಡ್ ಆಫ್ ಟ್ರಾಫಿಕ್ ಇಲ್ಲಿ ಸಹ ಆಗಿರುತ್ತೆ, ಒಂದು ಅರ್ಧ ಕಿಲೋಮೀಟರ್ಸ್ ದೂರಕ್ಕೆ. ಇನ್ನೊಂದು 3-4 ಮಂತ್ಸಲ್ಲಿ ಒಂದು ಬಿಗ್ಗೆಸ್ಟ್ ರೈಡ್ ಆಫ್ ಮೈ ಲೈಫ್ ಟೈಮ್, ಬಕೆಟ್ ಲಿಸ್ಟ್ ಲೈಫ್ ಟೈಮ್ ಇದು ಎಂಥದ್ದು ರೈಡ್ನ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಹಿಂಟ್ ಕೊಡ್ತಾಯಿದ್ದೀನಿ, ಬಟ್ ಎಲ್ಲಿಗೆ ಅಂತ ನಾನು ಈಗ ಹೇಳೋದಲ್ಲ. ಈಗ ಒಂದು ಸದ್ಯದಲ್ಲೇ ಬರುತ್ತೆ, ಇನ್ನೊಂದು 2-3 ಮಂತ್ಸ್ ಅಥವಾ 4 ಮಂತ್ಸ್ ಮ್ಯಾಕ್ಸು. ಅಷ್ಟರೊಳಗಡೆ ಎಲ್ಲ ರೆಡಿ ಆಗಿಬಿಟ್ಟು ಒಂದು ಒನ್ ಅಮಂಗ್ ದ ಬಿಗ್ಗೆಸ್ಟ್ ರೈಡ್ ರೆಡಿ ಆಗುತ್ತೆ. ಈ ನನ್ನ ಹತ್ರ ಬೇಕಾಗಿರೋ ಮೆಜಾರಿಟಿ ಎಲ್ಲ ಆಕ್ಸರೀಸ್, ಎಕ್ವಿಪ್ಮೆಂಟ್ಸ್, ವ್ಲಾಗಿಂಗ್ ಆಕ್ಸರೀಸ್, ಗ್ಯಾಡ್ಜೆಟ್ಸ್ ಏನು ಸಾವು ಬೇಕು ಎಲ್ಲ ಇದೆ. ಇಲ್ಲಿ ನೋಡಿ, ಬೆನೆಲಿ TRK 502X. ಆ್ಯಂಡ್ ನಾನು ಈ ಸಲ ಫೈನಲ್ ರೈಡ್ ಹೋಗ್ತಿರೋದು ಬಂದು ನನ್ನ ಇದೇ ಡ್ಯೂಕ್ 390ಲಿ. ಸೊ ಐ ಫೀಲ್ ಇಟ್ ಮೈಟ್ ಬಿ ಮೈ ಲಾಸ್ಟ್ ಗುಡ್ ಬೈ. ಸೊ ಐ ಫೀಲ್ ಇಟ್ ಮೈಟ್ ಬಿ ದ ಲಾಸ್ಟ್ ಗುಡ್ ಬೈ ಟು ಮೈ ಡ್ಯೂಕ್ 390. ಸೊ ಅಲ್ಲಿ ಗಂಟೆ ಎಷ್ಟೆಲ್ಲ ಆಯಿತು ಅಷ್ಟೆಲ್ಲ ಉಜ್ಜಾಡ್ಬಿಡ್ತೀನಿ. ಇಫ್ ಎನಿವನ್ ಇಂಟ್ರೆಸ್ಟೆಡ್ ಟು ಗೆಟ್ ದಿಸ್ ಕ್ರೇಜಿ ಡ್ಯೂಕ್ 390, ಲೈಕ್ ಜೆನ್ಯೂನ್ ಪಾರ್ಟ್ಸ್ ಇರೋದೈತೆ ಇದರಲ್ಲಿ.
ಪ್ರತಿಯೊಂದು ಕೂಡ ಕೆ ಟಿ ಎಮ್ ಬ್ರ್ಯಾಂಡೆಡ್ ಸೀಲ್ಡ್ ಆಗಿರುತ್ತೆ. ನೀವು ಈಗ ಕೆ ಟಿ ಎಮ್ ಬೇಕಾದ್ರೆ ಓಪನ್ ಮಾಡಿ ನೋಡಿ, ಇಂಜಿನ್ ಸೀಲಿಂಗಲ್ಲಿ ಬಜಾಜ್ ಅಂತ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಮತ್ತೆ ಹೇಳಿ. ಇದೆಲ್ಲ 100% ಕೆ ಟಿ ಎಮ್ ಆಕ್ಸರೀಸ್ ಇರೋದು. ಫೋರ್ತ್ ಗೇರಲ್ಲಿ 114, 117, 120, 22, 23. ಫೋರ್ತ್ ಗೇರಲ್ಲಿ 123 ತಲುಪುತ್ತೆ ಅಂದರೆ ಅಲ್ಟಿ ಅಂದ್ಕೊಳ್ಳಿ. ಲಿಟ್ರಲಿ ಫೋರ್ತ್ ಗೇರಲ್ಲಿ 123 ತಲುಪ್ತು. ಬಟ್ ವಾಯ್ಸ್ ಅಷ್ಟು ನೀಟಾಗಿ ಕ್ಲಿಯರ್ ರೆಕಾರ್ಡ್ ಆಗಿದೆ ನನಗಂತೂ ಗೊತ್ತಿಲ್ಲ. ಬಟ್ ನಾನು ತಪ್ಪೇನು ಮಾಡಿದೆ ಅಂತ ಹೇಳಿದರೆ, ಲೈಕ್ ಏನು ಹೆಲ್ಮೆಟ್ದು ವಿಂಡ್ಶೀಲ್ಡ್ ಕ್ಲೋಸ್ ಮಾಡಿಲ್ಲ, ಹಂಗೆ ಓಪನಾಗಿ ಓಡಿಸ್ಕೊಂಬಂದೆ. ಸ್ವಲ್ಪ ವಿಂಡಾಸ್ ಇರ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನಾವೀಗ ಅದೇ ಟಿಪಿಕಲ್ ಮನೆಗೆ ಹೋಗೋ ರೋಡು, ಅದೇ ಕಾಡು, ಅದೇ ರೋಡು, ಅದೇ ಗಾಡಿಗಳು ಎಲ್ಲ ಅದೇ 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 ಅದೇ. ಕ್ಯಾಮರಾದಲ್ಲಿ ಆ್ಯಂಗಲ್ ಹೇಗೆ ಶಿಫ್ಟ್ ಆಗ್ತಿದೆ ಅಂತ ಹೇಳೋದು ಇನ್ನು ನಾನು ಮೊಬೈಲಿಗೆ ಹಾಕಿ ಚೆಕ್ ಮಾಡಬೇಕಷ್ಟೆ. ಲೈಕ್ ಲಿಟ್ರಲಿ ಗೋಪ್ರೋ ಇರೋ 10 ಏನಿದೆ ಅದನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡೋ ಗಂಟ ನಾನು ಬಿಡೋದಿಲ್ಲ, ಅಲ್ಲಿ ಗಂಟ ನಿಮ್ಮದು ಬಿಡೋದಿಲ್ಲ, ನಿಮಗೂ ತಲೆ ತಿಂತಾಡ್ತೀನಿ. 400cc ಕೆಳಗಡೆ ಯಾವುದೇ ಬೈಕ್ ಇರಲಿ ಡ್ಯೂಕ್ 390ನ ಬೀಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಇದೆ, ಅಥವಾ ಟ್ಯೂನ್ ಆಗಿರ್ಬೇಕಷ್ಟೆ. ಏನು ಪಿಕಪ್ ಇದೆ ಗೊತ್ತಾ. ಈಗ ನನ್ನ ಬೈಕದು ನಾನು ಹೇಳ್ತೀನಿ, ಸುಮಾರು ಇಶ್ಯೂಸ್ ಇದೆ ಆಯಿತಾ. ಅದೆಲ್ಲ ಈಗ ನೆಕ್ಸ್ಟ್ ಇನ್ನೊಂದು 2 ವೀಕಲ್ಲಿ ಎಂಟೈರ್ ರೆಡಿ ಆಗುತ್ತೆ. ನನ್ನ ಡ್ಯೂಕ್ 390 ಒನ್ ಅಮಾಂಗ್ ದೋಸ್ ಬೆಸ್ಟ್ ಲುಕಿಂಗ್ ಮೋಟರ್ ಸೈಕಲ್. ನಿಮಗೆ ಗೊತ್ತಾಗುತ್ತೆ ನೋಡಿ, ನಾನು ಆ ಲಾಂಗ್ ಟ್ರಿಪ್ ಅಂತ ಹೇಳ್ದಲ್ಲ, ಅದರಲ್ಲಿ ಇದರದ್ದು ಪರ್ಫಾರ್ಮೆನ್ಸ್ನ ತೋರಿಸ್ತೀನಿ ಹೇಗಿದೆ ಅಂತ. ಜಾಸ್ತಿಯಾಗಿ ಲಾಂಗ್ ಡಿಸ್ಟೆನ್ಸ್ ರೈಡ್ ಆಗಿರುತ್ತೆ. ಸೊ ಫಿಸಿಕಲಿ ಐ ಮಸ್ಟ್ ಬಿ ಫಿಟ್. ನಾನು ಇಲ್ಲಿ ಗಂಟೆ ಯಾಕೆ ವ್ಲಾಗ್ ಮಾಡೋದು ಸುಮ್ಮನೆ ಇದ್ದೆ ಅಂತ ಹೇಳಿದರೆ, ಲೈಕ್ ನಂಗೆ ಪಕ್ಕಾ ಎಕ್ವಿಪ್ಮೆಂಟ್ ಅಥವಾ ಪಕ್ಕಾ ಮೋಟೋ ವ್ಲಾಗಿಂಗ್ ಆ್ಯಕ್ಸರಿ ನನ್ನ ಜೊತೆ ಇತ್ತಿಲ್ಲ, ಬಟ್ ಈಗಿದೆ. ಸೊ ದಿಸ್ ಈಸ್ ವಾಟ್ ಐ ವಾಸ್ ವೇಟಿಂಗ್ ಫಾರ್ ಫ್ರಮ್ ಫ್ಯೂ ಇಯರ್ಸ್ ಆಯಿತಾ. ವಿಷಯ ಅಂದರೆ ಐ ಜಸ್ಟ್ ನೀಡ್ ಆಲ್ ಆಫ್ ಯುವರ್ ಸಪೋರ್ಟ್ ಇದ್ದರೆ ಎಲ್ಲಿ ಬೇಕಾದ್ರೂ ರೈಡ್ ಹೊಡಿತೀನಿ. ಸಪೋರ್ಟ್ ಬೇಕಷ್ಟೆ. ಲೈಕ್ ಬೈಕಲ್ಲಿ ಹೋಯ್ತಾ ನಿಮಗನ್ಸಿರೋದು ನೀವು ಹೇಳ್ಕೊಳ್ತಾ, ನಿಮ್ಮ ಜೊತೆ ಇನ್ಯಾರೂ ಇಲ್ಲದೆ ನಿಮ್ಮ ತಲೆಯಲ್ಲಿ ಏನೆಲ್ಲ ಓಡ್ತಿದೆ ಎಲ್ಲದರನ್ನೂ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ಒಂದು ಖುಷಿ ಉಂಟಲ್ಲ, ಇಟ್ ಈಸ್ ಲೈಕ್ ಹ್ಯಾವಿಂಗ್ ಎ ಬಿರಿಯಾನಿ ಇನ್ ಸಹಾರಾ ಡೆಸರ್ಟ್. ಲಿಟ್ರಲಿ ಹಂಗೆ ಅದು. ಬಟ್ ಪ್ರಾಬ್ಲಮ್ ಅಂದರೆ ಸಹಾರಾ ಡೆಸರ್ಟಲ್ಲಿ ಬಿರಿಯಾನಿ ತಿಂದರೆ ನೀರು ಜಾಸ್ತಿ ಆಗುತ್ತೆ, ನೀರು ಸಿಗೋದು ಕಷ್ಟ. ಸೊ ಜೊತೆಲಿ ಒಂದು ನೀರು ಬಾಟ್ಲು ಸಹ ಇರಲಿ. ಈ ವ್ಲಾಗಲ್ಲಿ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದೆ ನಿಮಗೆ ಗೊತ್ತು ಏನು ಮಾಡಬೇಕು ಅಂತ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಅಲ್ಲಿ ಗಂಟ ಸಿ ಯು, ಬಾಯ್. ಕೋಳಿ ಸೈನಿಂಗ್ ಔಟ್. ನಾನು ಯಾವುದು ಬಿಡೋದಿಲ್ಲ. ಚೂಡ ನಮ್ಮ ಇದು ಮದುವೆಗೆ ಹೋಗಿದ್ದೆ.